ಶ್ರೀರಾಮ ಸಮರ್ಥ. ಮೇ 25. ಆನಂದ ಪ್ರಾಪ್ತಿಗಾಗಿ ವಾಸನೆಯನ್ನು ಭಗವಂತನ ಕಡೆಗೆ ತಿರುಗಿಸಬೇಕು. ಮನೆಯಲ್ಲಿ ಎಲ್ಲರೂ ನಗುತ್ತಾ ಕಲಿಯುತ್ತಾ ಆನಂದದಲ್ಲಿರಬೇಕು. ನಮ್ಮ ವೃತ್ತಿಗಳು ಹೇಗೆ ಇರಬೇಕೆಂದರೆ, ಯಾರಿಗೆ ಆನಂದ ಬೇಕೆನಿಸುತ್ತದೆಯೋ ಅವರು ನಮ್ಮ ಕಡೆಗೆ ಓಡುತ್ತಾ ಬರಬೇಕು. ಬೇರೆ ಸಂಪತ್ತನ್ನು ಎಷ್ಟೇ ಕೊಟ್ಟರೂ ಸಾಕಾಗುವುದಿಲ್ಲ. ಆದರೆ ವೃತ್ತಿಯ ಆನಂದವನ್ನು ಎಷ್ಟೇ ಕೊಟ್ಟರೂ ಮುಗಿಯುವುದಿಲ್ಲ. ಜೀವನವು ಮೂಲತಃ ಆನಂದಮಯವಾಗಿರುತ್ತದೆ. ಸೃಷ್ಟಿಯ ಕ್ರಮದ ಗತಿಯ ಮೇಲೆ ಅದನ್ನು ಬಿಟ್ಟು ಬಿಟ್ಟರೆ ಅದು ಸುಖಿಯಾಗುತ್ತದೆ. ಆನಂದವು ಅತ್ಯಂತ ವಿಶಾಲವಾಗಿರುತ್ತದೆ. ದೇಹ ಬುದ್ಧಿಯು ನಷ್ಟವಾದರೆ ಮಾತ್ರ ಅದು ಪ್ರಾಪ್ತವಾಗುತ್ತದೆ. ಆನಂದ ಸಂಪಾದಿಸುವುದು ಅತ್ಯಂತ ಸುಲಭವಿರುತ್ತದೆ. ನಾವು ಅದನ್ನು ತಿಳಿದುಕೊಂಡು ಅತ್ಯಂತ ಸರಳವಾಗಿರಬೇಕು. ನಾವು ಉಪಾಧಿಯಿಂದ ಜಡವಾಗಿರುತ್ತೇವೆ. ಆದ್ದರಿಂದ ಅದನ್ನು ಕಳೆದುಕೊಂಡು ಹಗುರಾಗಬೇಕು. ಜಗತ್ತಿಗೆಲ್ಲ ಆನಂದ ಬೇಕಾಗಿರುತ್ತದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಆನಂದ ಕಾಯ್ದುಕೊಳ್ಳಬೇಕು. ಆನಂದವು ಶಾಶ್ವತವಾಗಿರುತ್ತದೆ. ಆದರೆ ನಾವು ವಿಷಯದಲ್ಲಿಯೇ ಆನಂದವನ್ನು ಭಾವಿಸುತ್ತೇವೆ. ಆದ್ದರಿಂದ ನಮಗೆ ನಿಜವಾದ ಶಾಶ್ವತ ಆನಂದವು ಸಿಗುವುದಿಲ್ಲ. ಮೈಮೇಲೆ ಬಕ್ಕೆಯಾದರೆ ತುರಿಕೆ ಹುಟ್ಟುತ್ತದೆ, ತುರಿಸಿದರೆ ರಕ್ತ ಬರುತ್ತದೆ. ಆದರೆ ಅದರಿಂದ ಒಂದು ಪ್ರಕಾರದ ಆನಂದವಾಗುತ್ತದೆ. ಹೀಗೆಂದು ತುರಿಸುತ್ತಿರುವುದೇ ಯೋಗ್ಯವಾದೀತೆ? ನಾಯಿಯ ಬಾಯಲ್ಲಿ ಮೂಳೆ ಇರುವಾಗ ತನ್ನ ಬಾಯಲ್ಲಿಯ ರಕ್ತವನ್ನೇ ಅದು ನೆಕ್ಕುತ್ತಿರುತ್ತದೆ. ಅದರಲ್ಲಿಯ ಸ್ವಲ್ಪ ರಕ್ತ ಕೆಳಗೆ ಬಿದ್ದು ಹೋಗುತ್ತಿರುತ್ತದೆ. ಆದರೆ ಅದು ಆ ಮೂಳೆಯನ್ನು ಮಾತ್ರ ಬಿಡುವುದಿಲ್ಲ. ವಿಷಯದ ಆನಂದವು ಹೀಗೇ ಇರುತ್ತದೆ. ಯಾವುದೇ ವಸ್ತುವಿನ ಅಸ್ತಿತ್ವ ಇಲ್ಲದಿರುವಾಗಲೂ ಆಗುವ ಆನಂದವೇ ಪರಮಾತ್ಮನ ವ್ಯಕ್ತ ಸ್ವರೂಪವಾಗಿರುತ್ತದೆ. ವಾಸನೆಯು ಭಗವಂತನ ಕಡೆಗೆ ಹೊರಳಿತೆಂದರೆ ಆನಂದದ ಹೊರತಾಗಿ ಬೇರೆ ಅನುಭವವಿಲ್ಲ. ನಿಜವಾಗಿಯೂ ವಾಸನೆಯು ಅಗ್ನಿಯಂತೆ ಇರುತ್ತದೆ. ಯಾವ ಅಗ್ನಿಯಿಂದ ಮಧುರ ಪಕ್ವಾನ್ನಗಳು ನಿರ್ಮಾಣವಾಗುತ್ತವೆಯೋ ಹಾಗೂ ತಿನ್ನಲು ಸಿಗುತ್ತವೆಯೋ ಅದೇ ಅಗ್ನಿಯನ್ನು ಮನೆಯ ಮೇಲೆ ಇಟ್ಟರೆ ಅದು ಆ ಮನೆಯನ್ನು ಸುಟ್ಟು ಬಿಡುತ್ತದೆ. ಅದರಂತೆ ವಾಸನೆಯು ಭಗವಂತನ ಕಡೆಗೆ ತಿರುಗಿಸಿದರೆ ಅದು ಮನುಷ್ಯನನ್ನು ಆನಂದ ಸ್ವರೂಪನನ್ನಾಗಿ ಮಾಡುತ್ತದೆ. ಆದರೆ ಅದು ವಿಷಯದ ಕಡೆಗೆ ಹೊರಳಿದರೆ ಅವನನ್ನು ದುಃಖದಲ್ಲಿ ಒಗೆಯುತ್ತದೆ. ವಾಸನೆಯು ನಮಗೆ ಪ್ರತಿ ದಿವಸ ಒಂದೊಂದು ಹೊಸ ಆಟವನ್ನು ತೋರಿಸುತ್ತದೆ. ಅಂದರೆ ಆಟವು ಹಳೆಯದೇ ಇರುತ್ತದೆ, ಆದರೆ ನಮ್ಮ ವಾಸನೆಯು ಮಾತ್ರ ಹೊಸದಾಗಿರುತ್ತದೆ. ವಾಸನೆ ಅಂದರೆ ಅಭಿಮಾನ ಅಥವಾ ಅಹಂಭಾವ. ಅದು ಮನುಷ್ಯನ ಶತ್ರುವಾಗಿದ್ದು ಅವನ ಆನಂದದಲ್ಲಿ ಹುಳಿ ಹಿಂಡುತ್ತದೆ. ವಾಸನೆಯಿಂದ ಚಿತ್ತಕ್ಕೆ ಸಮಾಧಾನವಾಗುವುದಿಲ್ಲವೆಂದು ತಿಳಿದರೂ ಕೂಡ ಅದರ ಪ್ರಭಾವ ಎಷ್ಟು ವಿಲಕ್ಷಣವಾಗಿರುತ್ತದೆ ಅಂದರೆ ಅದು ನಮ್ಮ ಕೊನೆಯ ಶ್ವಾಸದವರೆಗೂ ಬಿಡುವುದಿಲ್ಲ. ಯಾರು ವಾಸನೆಯನ್ನು ಜಯಿಸಿರುತ್ತಾರೋ ಅವರ ಮೇಲೆ ಭಗವಂತನ ಕೃಪೆ ಆಯಿತೆಂದು ತಿಳಿಯಬೇಕು. ವಾಸನೆಯನ್ನು ಜಯಿಸುವುದಕ್ಕೆ ಭಗವಂತನ ನಾಮದಂಥ ಬೇರೆ ಉಪಾಯವಿಲ್ಲ. ವಾಸನೆಯನ್ನಿಡದೆ ಕರ್ಮ ಮಾಡುವುದಕ್ಕೆ ಸನ್ಯಾಸವೆನ್ನುತ್ತಾರೆ. ಎಲ್ಲಿ ವಾಸನೆ ಮುಗಿಯಿತೋ ಅಲ್ಲಿ ಆನಂದವೇ ಇರುತ್ತದೆ. ಇಂದಿನ ಮುಖ್ಯ ವಿಚಾರ: ಚಿರಕಾಲ ಉಳಿಯುವ ಆನಂದವು ವಸ್ತುರಹಿತವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.